ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ಗಿಲ್ಲಿದು ಕ್ರೇಜ್ ಅಂತಿಂತು ನೋಡ್ರಿ ಇಲ್ಲಿ ನಮ್ಮ ಊರಾಗ ಫುಲ್ ಹವಾ ಎದ್ಬಿಟ್ಟೈತಿ ಗಿಲ್ಲಿದು. ಲಕ್ಷ್ಮಣ ಕೋಶವನ್ನು ಓದುವ ಆಗ್ಲಿಲ್ಲಪ್ಪ ಅಂತಂದ್ರೆ ದೇಶನಾದ್ರೂ ಸುತ್ತಿ ನೋಡ್ಬೇಕಂತ ಜನ ಎಷ್ಟು ಜನ ತುಂಬ್ಯಾರ ಒಂದಿನ ಇಲ್ಲಿ. ಬಳಸದೆ ನಾವು ಕೊಡ್ತಕ್ಕಂತ ಕಡಲೆ ಹಿಟ್ಟು ಕಪ್ಪೆಗಳು ಮತ್ತು ಹಾವುಗಳು ಇರ್ತಾವು, ಅವೆಲ್ಲ ಜಲಚರ ಪ್ರಾಣಿಗಳು ಇರ್ತಾವು. ಇಷ್ಟು ದಿನ ತಂಡಿ ಅಂದು ಸಾಕೈತಿ, ಸದ್ ಬಿಸಿಲು ಅನ್ನೋದಾಗೈತಿ. ಈಗ ಆಲ್ಮಟ್ಟಿ ಗಾರ್ಡನ್ದಾಗ ಕುಂತೀವಿ, ನೋಡ್ಬೋದು ನೋಡ್ರಿ ಏನನ್ನ ನೋಡೋಣ. ಲಾಗ್ನೆ ಬಂದಿ ನಾವು ಸರಿ ನೋಡ್ಬೋದು ಗಿಡ್ಡ ಶಂಕರ ಇದಾನೆ ಅಲ್ಲಿ. ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಎಲ್ಲರಿಗೂ ಮಕರ ಸಂಕ್ರಮಣ ಹಬ್ಬದ ಶುಭಾಶಯಗಳು. ಈಗ ಈ ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ಎಲ್ಲರೂ ರೆಡಿಯಾಗಿ ನಿಂತ್ಬಿಟ್ಟಿವಿ. ಈಗ ಕುಳ್ಳು ಸಂಗಮ ಆಲ್ಮಟ್ಟಿ ಟೂರ್ ಹೊಡ್ಯಾಕ ಹೊಂಟಿದ್ದೀವಿ ಸ್ನೇಹಿತರೆ. ಈಗ ನಮ್ಮ ಹುಡುಗ ಫುಲ್ ಬಿಸಿ. ಈಗ ನೋಡ್ಬೋದು ನಾವು ನೇವಿಗಿರಿಯಿಂದ ಸೀದಾ ಈಗ ಕುಳ್ಳ ಸಂಗಮಕ್ಕೆ ಹೋಗ್ತೀವಿ. ನಾವು ಕುಳ್ಳ ಸಂಗಮಕ್ಕೆ ಹೋಗ್ಬೇಕಪ್ಪ ಅಂತಂದ್ರೆ ನಾವು ಮೊದಲು ನೇವಿಗಿರಿ ಬರಬೇಕಾಗತ್ತಾ. ನೇವಿಗಿರಿಗೆ ಬಂದು ನೆಕ್ಸ್ಟ್ ಹೋಗ್ತೀವಿ. ನೋಡ್ಬೋದು ನಮ್ಮ ಹುಡುಗರು ಇಲ್ಲಿ ಮುಂದೆ ಹೊಂಟಾರ, ನಾವು ಹಿಂದ್ಗಡೆ ಹೋಗ್ತಾ ಇದ್ದೀವಿ. ಇಂದ ನಮ್ಮ ಇವಾಗ ಮ್ಯಾಕ್ಸಿ ಬರಕ್ಕೆ ಸ್ನೇಹಿತರೆ ಗಿಲ್ಲಿದು ಕ್ರೇಜ್ ಅಂತಿಂತು ನೋಡ್ರಿ ಇಲ್ಲಿ ನಮ್ಮ ಊರಾಗ ಫುಲ್ ಹವಾ ಎದ್ಬಿಟ್ಟೈತಿ ಗಿಲ್ಲಿದು. ಬರೀ ಆ ಕಡೆ ಇರ್ತೈತೆ ಅಂತ ಮಾಡಿದ್ದೆ, ಈ ಕಡೆ ಉತ್ತರ ಕರ್ನಾಟಕದಾಗ ಫುಲ್ ಗಿಲ್ಲಿ ಹವಾ. ಪುಷ್ಪದಲ್ಲಿ ಒಂದು ಡೈಲಾಗ್ ಐತೆ ಅಕ್ಕ, ಕಾಡಲ್ಲಿ ಪ್ರಾಣಿಗಳು 2 ಹೆಜ್ಜೆ ಹಿಂದೆ ಹೋದು ಅಂದ್ರೆ ಹುಲಿ ಬಂದಿದೆ ಅಂತ ಅರ್ಥ, ಹುಲಿನೇ 2 ಹೆಜ್ಜೆ ಹಿಂದೆ ಹೋದ್ರೆ ಗಿಲ್ಲಿ ಬಂದೋಡೆ ಅಂತ ಅರ್ಥ. ಪೆಟ್ರೋಲ್ ಪಂಪ್ದಾಗ ಸರಿ ಹಾಕ್ಯಾರಪ್ಪ. ಇಲ್ಲಿ ವಿನ್ನರ್ ಆಗ್ಬೇಕನ್ನೋರು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಪೆಟ್ರೋಲ್ ಹಾಕ್ಸಕ್ಕಂತ ಬಂದಿದ್ವಿ ಇಲ್ಲಿ, ಬಟ್ ಗಿಲ್ಲಿ ಫೋಟೋ ನೋಡಿ ನಮಗೂ ಒಂಥರ ಖುಷಿ ಅನಿಸ್ತು. ಲಕ್ಷ್ಮಣ ಹಾಯ್ ಮಾಡು ಒಂದು ನಮ್ಮ ಹುಡುಗ ನೋಡ್ರಿಯಪ್ಪ. ನೋಡ್ಬೋದು ದೇವಸ್ಥಾನಕ್ಕೆ ಜನ ಎಷ್ಟು ತುಂಬ್ಯಾರ. ಮೊದಲು ಇವಾಗ ನಾವು ಇಲ್ಲಿ ತಂಗಡಿಗೆ ಬಂದಿದ್ದೀವಿ. ತಂಗಡಿಗೆ ಬಂದು ಇಲ್ಲಿ ಹುಡುಗರು ನಮ್ಮ ಮುಂದೆ ಹೋಗ್ಯಾರ, ನೋಡೋಣಂತ. ಈಗ ಅಷ್ಟ್ರು ನೋಡ್ರಿ ಕೈಕಾಲು ಮುಖ ತಗೊಂಡಾತಾರ. ಹೊಸ ಚಪ್ಪಲ್ ಬಿಟ್ಟು ತೊಳ್ಕೊರು. ಚಪ್ಪಲ್ ಕಿಮ್ಮತ್ತಿನ ಚಪ್ಪಲ್ ಕರ್ಮ ಮೊದಲ ಆಮೇಲೆ ನಮ್ದು ಇನ್ನೇ. ಈಗ ಕೈಕಾಲು ಮುಖ ತಕೊಂಡ್ಬಂದ್ವಿ. ಕೈಕಾಲು ಮುಖ ತಕೊಂಡ್ಬಂದು ಇವಾಗ ಬಸವಣ್ಣವರ ಪತ್ನಿ ಆದಂತ ನೀಲಾಂಬಿಕೆ ಹತ್ರ ಹೋಗ್ತಾ ಇದೀವಿ. ಬನ್ನಿ, ಪ್ಲೇಸಿಗೆ ಭಾಳ ಸಲ ಬರ್ತೀವಿ. ಈ ದೇವಸ್ಥಾನಕ್ಕೆ ಬಂದ ಹೋಗ್ತೀವಿ, ಯಾಕಂತಂದ್ರೆ ಇದು ಹೋಗುವ ಹಾದ್ಯಾಗ ಐತಿ. ಹಿಂಗಾಗಿ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟ ಹೋಗ್ತೀವಿ. ಸುಮಾರು ಒಂದು ನೀವು ಯೂಟ್ಯೂಬ್ದಾಗ ವಿಡಿಯೋ ನೋಡಿದ್ರಪ್ಪ ಅಂತಂದ್ರೆ ಒಂದು 4-5 ಬರೆಯಾಗ ಈ ದೇವಸ್ಥಾನವನ್ನು ತೋರಿಸಿವಿ. ಒಮ್ಮೆ ಮಳೆಯಾಗ ಒಮ್ಮೆ ಎಲ್ಲಿಗೆ ಹೊಂಟಿದ್ವಿ. ಅವಾಗ ಏನು ಜೋಡಿ ಅಡ್ಡಾಡ್ತಿರೋ ಬಸ್ಸು ಬಾ 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 ನಮ್ಮ ಹುಡುಗ ನೋಡಿದ್ಲಿ ನಾ ಒತ್ತಾಡಕತ್ತಾನ ಕಚ್ಚೆ ಬಿಸಿ ಇಲ್ಲಿ ನೋಡ್ರಿ ಎಷ್ಟು ಜನ ಬಂದಾರ. ಹಿಂಗೆ ಮಕರ ಸಂಕ್ರಮಣಕ್ಕೆ ಎಲ್ಲರೂ ಹಿಂಗೆ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾ ಇರ್ತಾರೆ, ನಾವು ಕೊಡ್ತಾ ಇರ್ತೀವಿ. ವರ್ಷಕ್ಕೆ ಹಂಗೆ ಒಂದು ಸಾರಿ ಬಂದೇ ಬರಬೇಕು. ಇಲ್ಲಿ ನೋಡ್ಬೋದು ಕೃಷ್ಣಾ ನದಿ ಯಾವ ರೀತಿಯಾಗಿ ತುಂಬೇರ ಆಗ್ತದ. ಏನು ಸ್ಪೀಡ್ ಹೋಗ್ಬಸ್ಸು ನೀವು? ಹಾಂ
ಪಾಸಕ್ಕಿನ ಆ ಸಾಲಿಗೆ ನಮ್ಮಲ್ಲಿ ಬರ್ತಾರಪ್ಪ. ಈಗ ನೀಲಾಂಬಿಕೆ ಅಮ್ಮನವರ ದರ್ಶನ ಪಡ್ಕೊಂಡು ಇವಾಗ ನಾವು ಏನು ಮಾಡ್ತಿದ್ವಿ ಅಂತಂದ್ರೆ ಕೂಡ್ಲ ಸಂಗಮಕ್ಕೆ ಹೋಗ್ತೀವಿ. ಅಲ್ಲಿ ತೋರಿಸುವಂಥ ಯಾವ ರೀತಿಯಾದಂತಹ ದೇವಸ್ಥಾನ ಐತಿ ನೀವು ನೋಡಿರ್ತೀರಿ ಸಾಕಷ್ಟು ಬೇರೆ ನಮ್ಮ ಯೂಟ್ಯೂಬ್ ಚಾನಲ್ದಾಗ ವಿಡಿಯೋ ನೋಡತ್ತೀರಪ್ಪ ಅಂತಂದ್ರೆ ನಿಮಗೆಲ್ಲ ಗೊತ್ತೇ ಇರ್ತೈತಿ. ಸ್ನೇಹಿತರೆ ನೋಡ್ಬೋದು ಕೂಡ್ಲ ಸಂಗಮ ಇಲ್ಲೇ ಕಾಣತೈತಿ ನೀಲಮ್ಮನೊಳಗೆ ನಿಂತೀವಪ್ಪ ಅಂತಂದ್ರೆ. ಗಾಯ್ಸ್ ನೋಡಿ ಗಾಯ್ಸ್, ಇವತ್ತು ಸಂಕ್ರಮಣದ ಪ್ರಯುಕ್ತ ತಂಗಡಿ ನೀಲಮ್ಮನ ದೇವಸ್ಥಾನಕ್ಕೆ ತುಂಬ ಜನ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ನಾವು ಬಂದ್ವಿ, ಈಗ ಮತ್ತೆ ಹೋಗ್ತಾ ಇದ್ದೀವಿ. ಇಲ್ಲಿ ಈ ರೀತಿಯಾದಂತಹ ಒಂದು ವ್ಯವಸ್ಥೆ ಇರ್ತೈತಿ ನೋಡ್ಬೋದು. ಕೆಳಗಡೆ ಸ್ನಾನ ಮಾಡೋರು ಸ್ನಾನ ಮಾಡ್ತಾ ಇದ್ದಾರೆ, ದೇವರ ದರ್ಶನ ತೊಗೊಳಕ್ಕೆ ಹೋಗ್ತಾ ಇದ್ದಾರೆ, ಊಟ ಮಾಡೋರು ಊಟ ಮಾಡ್ತಾ ಇದ್ದಾರೆ ನೋಡ್ಬೋದು. ಈಗ ನಾವು ಕೂಡ್ಲ ಸಂಗಮಕ್ಕೆ ಹೋಗ್ತೀವಿ. ಇವಾಗ ನಾವು ತಂಗಡಿ ನೀಲಮ್ಮನ ದೇವಸ್ಥಾನ ದರ್ಶನ ಪಡ್ಕೊಂಡು ಇವಾಗ ಕೂಡ್ಲ ಸಂಗಮಕ್ಕೆ ಹೋಗ್ತೀವಿ ಅಂತ ಹೇಳಿದ್ದೆ, ಹೊಂಟಿದ್ದೀವಿ. ನೋಡ್ಬೋದು ಇಲ್ಲಿ ಬ್ರಿಡ್ಜ್ ಮ್ಯಾಗ ಯಾವ ರೀತಿಯಾದ ಅದ್ಭುತವಾದಂಥ ದೃಶ್ಯ ಕಾಣ್ತೈತೆ ಅನ್ನೋದನ್ನು ನೋಡ್ಬೋದು. ಸುಮಾರು ಜನ ಇವತ್ತು ವಿಸಿಟ್ ಮಾಡ್ತಾರೆ ದೇವಸ್ಥಾನಗಳಿಗೆ. ನಾವು ವಿಸಿಟ್ ಮಾಡಕ್ಕೆ ಹೊಂಟಿದ್ದೀವಿ. ನೋಡ್ಬೋದು ದಾರ್ಯಾಗೂ ಹೊಂಟಾರ, ಹಿಂದೂ ಹೊಂಟಾರ, ಮುಂದೂ ಹೊಂಟಾರ. ಗಾಯ್ಸ್ ಜೀವನ ತುಂಬ ಚಿಕ್ಕದು ಗಾಯ್ಸ್, ಅಡ್ಡಾಡಬೇಕು, ಸುತ್ತಾಡಬೇಕು. ಅದೇನ ಅಂತಾರಲ್ಲ, ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಂತಾರಲ್ಲ, ಆ ರೀತಿಯಾಗಿ ನಮ್ಗೆ ಕೋಶವನ್ನು ಓದೋದು ಆಗಲಿಲ್ಲಪ್ಪ ಅಂತಂದ್ರೆ ದೇಶನಾದ್ರೂ ಸುತ್ತಿ ನೋಡ್ಬೇಕಂತೇಳಿ ನಾವು ಈ ರೀತಿಯಾಗಿ ಅಡ್ಡಾಡ್ತಾ ಇರ್ತೀವಿ. ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇರ್ತೀವಿ, ನೀವು ಅಡ್ಡಾಡ್ಬೇಕು. ಅದಕ್ಕೋಸ್ಕರ ನಿಮಗೂ ಒಂಥರ ನಮ್ಮ ವಿಡಿಯೋ ನೋಡಿದ್ರಪ್ಪ ಅಂತಂದ್ರೆ ಇವರು ಈ ರೀತಿಯಾಗಿ ಅಡ್ಡಾಡ್ತಾರೆ, ನಾವು ಅಡ್ಡಾಡ್ಬೇಕಲ್ಲ ಅಂತ ಅನಿಸ್ಬೇಕು. ಅದಕ್ಕೋಸ್ಕರ ನಿಮಗೆಲ್ಲ ಹೊಸ ಪ್ರದೇಶ, ಹೊಸ ಜನ, ಎಲ್ಲ ರೀತಿಯಾಗಿ ನಾವು ನಿಮಗೆ ತೋರಿಸ್ತಾನೆ ಇರ್ತೀವಿ. ನೀವು ನೋಡ್ತಾನೆ ಇರ್ರಿ, ಬನ್ನಿ. ನಾವು ಎಷ್ಟೋ ದಿನಗಳಿಂದ ನೋಡತ್ತೀವಿ ಈ ರೋಡ್ ಹಿಂಗೈತಪ್ಪ. ಯಾವ ನೋಡಿದ್ರು ದಯವಿಟ್ಟು ಇದೊಂದು ರೋಡ್ ಮಾಡಿಸಪ್ಪ, ಹೆಂಗಾರೆ ಮಾಡಿದ್ದೇವೆ ಸ್ನೇಹಿತರೆ. ಈಗ ನೋಡ್ಬೋದು, ಈಗ ಬ್ರಿಡ್ಜ್ ಬರ್ತೈತಿ. ಆ ಬ್ರಿಡ್ಜಿನ ಮ್ಯಾಗ ಹೋದ್ವಿ ಅಂತಂದ್ರೆ ಅದ್ರೊಳಗೆ ಹೋಗುವಂಥ ಮಜಾನೇ ಬೇರೆ ಸ್ನೇಹಿತರೆ. ಸುತ್ತ ಹೋಗ್ಬೇಕಾಗಿತ್ತು ನಾವು ಕೂಡ್ಲ ಸಂಗಮಕ್ಕೆ. ಅವಾಗ ಸುಮಾರು 20-30 ಕಿಲೋಮೀಟರ್ ಆಕಿತ್ತು. ಈಗ ಬಟ್ 10-12 ಕಿಲೋಮೀಟರ್ದಾಗ ನಾವು ಕೂಡ್ಲ ಸಂಗಮಕ್ಕೆ ಹೋಗಿಬಿಡ್ತೀವಿ. ಮೊದಲು ಫುಲ್ ಲಾಂಗ್ ಆಗಿತ್ತು, ಇವಾಗ ಶಾರ್ಟ್ ಆಗಿಬಿಟ್ಟೈತಿ ಈ ಬ್ರಿಡ್ಜ್ ಮಾಡಿದ್ರಿಂದ. ಮುಂದೆ ಕಾಣತೈತಿ ನೋಡ್ರಿ ಬ್ರಿಡ್ಜ್, ಅದೇ ಬ್ರಿಡ್ಜ್. ಇಲ್ಲಿ ದೃಶ್ಯ ನೋಡ್ರಿ ಸ್ನೇಹಿತರೆ ಯಾವ ರೀತಿ ಕಾಣ್ತೈತಿ. ಹೋಗಾಗ ಒಂಥರ ಮಜಾ ಇಲ್ಲಿ. ಬಾ ಜನ, ಎಷ್ಟು ಜನ ತುಂಬ್ಯಾರ ಒಂದಿನ ಇಲ್ಲಿ. ಗಾಡಿ ಇಲ್ಲಿಗೆ ಸ್ಟಾಪ್ ಮಾಡಿರಲ್ಲ, ಒಳಗಡೆ ಪ್ರವೇಶವಿಲ್ಲವೇನು? ಇದೇನಾ? ನೋಡ್ಬೋದು ಸ್ನೇಹಿತರೆ, ಗಾಡಿಗಳು ಯಾವ ನಮ್ನಿ ತುಂಬ್ಯಾವ ಇಲ್ಲಿ ಕೂಡ್ಲ ಸಂಗಮದಾಗ. ಬಾ ನಾವು ಇವಾಗ ಒಳಗಡೆ ಹೋಗ್ತಾ ಇದೀವಿ. ಈಗ ಕೆಳಗಡೆ ನೋಡ್ರಿ ಕಾರ್ಗಳಂತೂ ತುಂಬ್ಯಾವ ಸ್ನೇಹಿತರೆ. ಈಗ ಅಂತೂ ಇಂತೂ ಸಂಗಮ ದೇವಸ್ಥಾನ ಹತ್ರ ನಾವು ಬಂದಿದ್ದೀವಿ. ಇಲ್ಲಿ ಒಳಗಡೆ ಹೋಗ್ತಾ ಇದೀವಿ. ನೋಡ್ಬೋದು ಎಷ್ಟು ಗದ್ಲೈತಿ ಇವತ್ತ. ಜನ ಇವತ್ತು ತುಂಬಿ ತುಳುಕ್ತಾ ಇದ್ದಾರೆ ಸ್ನೇಹಿತರೆ. ಎಲ್ಲರಿಗೂ ಮತ್ತೊಮ್ಮೆ ಮಕರ ಸಂಕ್ರಮಣ ಹಬ್ಬದ ಶುಭಾಶಯಗಳು. ನೀವೇನಾದ್ರೂ ಸ್ನಾನ ಮಾಡಕ್ ಹೊಂಟಿದ್ರಪ್ಪ ಅಂತಂದ್ರೆ ಶಾಂಪೂ ವಿಷಸ್ಥಾನ, ಹಿಂಗಾಗಿ ಕಡ್ಲಿ ಹಿಟ್ಟು ನಾವು ಯೂಸ್ ಮಾಡಕಂತ ಇಲ್ಲಿ ಅದನ್ನ ಯೂಸ್ ಮಾಡತ್ತಾರ ನೋಡ್ಬೋದು. ಯಾಕಂದ್ರೆ ಸೋಪು ಶಾಂಪೂ ಹಚ್ಚಿದ್ರೆ ನದಿಯಾಗಿ ಮೀನ ಕಪ್ಪಿ ಹಾವು ಸೊಪ್ಪು ಸೋಪು ಶಾಂಪೂ
ಅಭಿಯಾನವನ್ನ ಮಾಡ್ತಾ ಇದ್ದೇವೆ. ಈ ಅಭಿಯಾನದಲ್ಲಿ ತಾವು ಕೂಡ ಸೋಪು ಶಾಂಪುಗಳನ್ನ ಬಳಸದೆ ನಾವು ಕೊಡ್ತಕ್ಕಂತ ಕಡಲೆ ಹಿಟ್ಟನ್ನ ಅಥವಾ ತಾವು ತಂದಿರತಕ್ಕಂತ ಎಳ್ಳು, ಅರಿಶಿಣ ಅಥವಾ ಕಡಲೆ ಹಿಟ್ಟುಗಳನ್ನ ಬಳಸಿ ಪುಣ್ಯ ಸ್ನಾನ ಮಾಡಿ ಈ ಸಂಗಮನಾಥನ ಪುಣ್ಯ ಕ್ಷೇತ್ರದಲ್ಲಿ ತಮಗೇನಾದ್ರೂ ಪುಣ್ಯ ಪ್ರಾಪ್ತಿ ಆಗ್ಬೇಕನ್ನುವಂತ ತಮ್ಮ ಮನವರಿಕೆ ಇಟ್ಟುಕೊಂಡು ತಮ್ಮ ಮಕ್ಕಳು, ಬೀಗರು, ಬೀಜರು, ಸ್ನೇಹಿತರನ್ನ ಕರ್ಕೊಂಡ್ಬಂದು ಈ ಸ್ಥಳಕ್ಕೆ ಬಂದಿದ್ದೀರಿ. ಆ ದೈವತ್ವದ ಒಂದು ಶಕ್ತಿ ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ ಒಳಿತನ್ನ ಮಾಡ್ಬೇಕನ್ನುವಂತ ಕಲ್ಪನೆಯನ್ನು ಇಟ್ಕೊಂಡು ಏನಿಲ್ಲಿ ಬಂದಿದ್ದೀರಿ. ಅದು ನಿಮ್ಗೆ ಒಳ್ಳೆಯದಾಗಬೇಕನ್ನುವಂತದ್ದು ಏನಾದ್ರು ನಿಮ್ಮ ಮನಸ್ಸಲ್ಲಿದ್ರೆ ನೀವು ಸೋಪು, ಶಾಂಪು ಮತ್ತು ಡಿಟರ್ಜೆಂಟ್ ಗಳನ್ನ ಉಪಯೋಗ ಮಾಡದೆ ಬಾಟಲಿ ಮತ್ತು ಪ್ಲಾಸ್ಟಿಕ್ ಮತ್ತು ಸ್ನಾನದ ನಂತರ ಬಟ್ಟೆಗಳನ್ನ ನದಿಗೆ ಎಸೆಯಲಾರದೆ ಕಡಲೆ ಹಿಟ್ಟನ್ನ ಬಳಸಿ. ಅದರಿಂದ ನಿಮಗೂ ಒಳ್ಳೆಯದು, ಮನುಷ್ಯರ ಆರೋಗ್ಯಕ್ಕೂ ಒಳ್ಳೆಯದು, ಪರಿಸರಕ್ಕೂ ಒಳ್ಳೆಯದು, ಹಾಗೂ ಈ ಸಂಗಮನಾಥನ ಪುಣ್ಯ ಕ್ಷೇತ್ರದ ಪವಿತ್ರತೆಯನ್ನ ಕಾಪಾಡಿದ ಪುಣ್ಯ ಕೂಡ ನಿಮ್ಗೆಲ್ಲರಿಗೂ ತಟ್ಟುತ್ತೆ. ಅದು ನಿಮ್ಮ ಮನೆಯವರಿಗೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ಪೀಳಿಗೆಗೆ ನೀವು ಮಾಡಿ ಕೊಡ್ತಕ್ಕಂಥ ಒಂದು ಪುಣ್ಯ ಕೆಲಸಗಳಿಗೆ ನೀವು ಕೂಡ ನಮ್ಮ ಅಳಿಲ್ ಸೇವೆಗೆ ಕೈ ಜೋಡಿಸಿ ನೀವು ಕೂಡ ಪುನೀತರಾಗಬೇಕನ್ನುವಂತ ಒಂದು ಕಳಕಳಿಯ ವಿನಂತಿಯನ್ನ ನಾವು ಮಾಡ್ತಾ ಇದ್ದೇವೆ. ಈ ಕೂಡಲ ಸಂಗಮದ ಪವಿತ್ರತೆಯನ್ನ ನಾವು ಹೇಳಿ ಮಾಡತಕ್ಕಂತ ಸಣ್ಣ ಕೆಲಸವನ್ನ ತಾವು ಅಚ್ಚುಕಟ್ಟಾಗಿ ಮಾಡಿದ್ದಲ್ಲಿ ನಿಜವಾದಲ್ಲಿ ಈ ಸಂಗಮನಾಥನ ಶಕ್ತಿಯನ್ನ ಮತ್ತಷ್ಟು ನಾಡಿನಾದ್ಯಂತ ಪಸರಿಸುವ ಆ ಶಕ್ತಿಯನ್ನು ಹೆಚ್ಚಿಸುವಂತಹ ಕೆಲಸವನ್ನ ನಾವು ಪ್ರಕೃತಿಯ ಮೂಲಕ ಮಾಡಿದರೆ ಆ ಸಂಗಮನಾಥ ನಮಗೆ ಮನುಕುಲಕ್ಕೆ ಒಳ್ಳೆಯದನ್ನ ಮಾಡ್ತಾನನ್ನುವಂತಹ ಕಲ್ಪನೆ ನನ್ನದಾಗಿರೋದಂದ್ರ ತಮಗೆಲ್ಲರಿಗೂ ಕಳಕಳಿಯಾಗಿ ಕೇಳ್ಕೊತೀನಿ. ದಯಮಾಡಿ ಎಲ್ಲರೂ ಸೋಪ್ ಶಾಂಪುಗಳನ್ನ ಬಳಸದೆ ನಾವು ಕೊಡ್ತಕ್ಕಂತ ಕಡಲೆ ಹಿಟ್ಟನ್ನ ಬಳಸಿ ಸ್ನಾನವನ್ನ ಮಾಡ್ರಿ. ಆರೋಗ್ಯಕ್ಕೆ ಒಳ್ಳೆಯದನ್ನ ನೀವು ಪಡ್ಕೊಂಡು ಹೋಗ್ರಿ. ಸಂಗಮನಾಥ ನಿಮಗೆ, ನಿಮ್ಮ ಕುಟುಂಬದವರು ಎಲ್ಲರಿಗೂ ಒಳ್ಳೆಯದನ್ನ ಮಾಡ್ಲಿ ಅಂತ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಸ್ನೇಹಿತರೆ, ಇಷ್ಟೊತ್ತನ ನೀವೆಲ್ಲ ಕೇಳಿದ್ರಲ್ಲ, ಕಡ್ಲಿ ಹಿಟ್ಟಿನಿಂದ ಸ್ನಾನ ಮಾಡೋಕ್ಕಂತಂದ್ರೆ ಯಾಕಪ್ಪ ಅಂತಂದ್ರೆ ಶ್ಯಾಂಪು ನಾವು ಯೂಸ್ ಮಾಡೋದ್ರಿಂದ ಶ್ಯಾಂಪುದಾಗ ಏನಿರ್ತೈತಪ್ಪ ಅಂತ ರಾಸಾಯನಿಕವಾದಂಥ ಪದಾರ್ಥಗಳಿರ್ತದೆ. ಹಾಗಾಗಿ ನಾವು ಏನು ಮಾಡ್ಬೇಕಪ್ಪ ಅಂತಂದ್ರೆ ಶ್ಯಾಂಪೂನ ಯೂಸ್ ಮಾಡೋದು ಬಿಡಬೇಕು, ಕಡ್ಲಿ ಹಿಟ್ಟನ್ನು ಯೂಸ್ ಮಾಡ್ಬೇಕಂತೇಳಿ ಅವರು ಫ್ರೀ ಆಗಿ ಕೊಡತ್ತಾರ. ದಯವಿಟ್ಟು ಯಾರಾದರೂ ಸ್ನಾನ ಮಾಡೋರು ಏನು ಮಾಡ್ಬೇಕಪ್ಪ ಅಂತಂದ್ರೆ ಕಡ್ಲಿ ಹಿಟ್ಟನ್ನು ತೊಗೊಂಡು ಯೂಸ್ ಮಾಡಿಕೊಂಡು ಜಳಕ ಮಾಡಿ. ಯಾಕಪ್ಪ ಅಂತಂದ್ರೆ ಈ ಹೊಳೆಯಾಗ ಏನುಗಳು, ಕಪ್ಪೆಗಳು ಮತ್ತು ಹಾವುಗಳು ಇರ್ತಾವೆ, ಅವೆಲ್ಲ ಜಲಚರ ಪ್ರಾಣಿಗಳು ಇರ್ತಾವೆ. ಅವಕ್ಕೆ ಏನಾಗುತ್ತಪ್ಪ ಅಂತಂದ್ರೆ ವಿಷಕರವಾದಂಥ ರಾಸಾಯನಿಕ ಪದಾರ್ಥ ಅವೆಲ್ಲ ಕುಡ್ದವಪ್ಪ ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ ಸತ್ತೋಕು. ಅದ್ರ ಸಂಬಂಧ ಅವರೆಲ್ಲ ಅಷ್ಟು ಇದನ್ನು ಮಾಡತ್ತಾರ. ಇವತ್ತು ಕೂಡಲ ಸಂಗಮದಾಗ ನೋಡ್ಬೋದು, ಎಲ್ಲರೂ ಸ್ನಾನವನ್ನು ಮಾಡಿಕೊಂಡು ತಮ್ಮ ಸಕಲ ಕರ್ಮ ಪಾಪಗಳನ್ನು ತೊಳ್ಕೊಳಕ ಇವತ್ತ ಬಂದಿದ್ದಾರೆ ನೋಡ್ಬೋದು. ಸಂಕ್ರಮಣಕ್ಕೆ ಒಟ್ಟು ಹಿಂಗೆ ಜನ ಬರ್ತಾ ಇರ್ತಾರೆ, ಅಡ್ಡಾಡ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ನಾವು ವರ್ಷಕ್ಕೊಮ್ಮೆ ಹಿಂಗೆ ಬರ್ತಾ ಇರ್ತೀವಿ, ನಿಮಗೂ ತೋರಿಸ್ತಾ ಇರ್ತೀವಿ. ನೋಡಿ ನಿಮ್ಗೆ ಹೇಗೆ ಅನಿಸುತ್ತೆ ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ಸಂಗಮೇಶ್ವರ ದೇವಸ್ಥಾನಗಳ ಒಳಗಡೆ ಹೋಗ್ಬೇಕಂತೀವಿ, ಆದ್ರೆ ತುಂಬಾ ಗದ್ದಲೈತಿ. ಹಾಗಾಗಿ ಇಲ್ಲೇ ದೂರ ನಿಂತ ಕೈ ಮುಗಿದ್ಬಿಡ್ತೀವಿ. ಇಲ್ಲಿ ನೋಡ್ಬೋದು ಜನ ಯಾವ ರೀತಿಯಾಗಿ ತುಂಬಿದಾರ ಅನ್ನೋದು ನಿಮಗೆಲ್ಲ ಗೊತ್ತಾಗ್ತೈತೆ ಅನ್ಕೋತೀನಿ. ಇವತ್ತು ಫುಲ್ ರಶ್ ಕಂಡ್ರಿ ಅಪ್ಪ. ರಗಡ್ ಸರ ಬಂದೀನಿ, ರಗಡ್ ಸರನು ಇದೇ ಪ್ಲೇಸಲ್ಲಿ ತೋರಿಸಿದ್ದೀನಿ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಯಾಕಪ್ಪ ಅಂತಂದ್ರೆ ಈ ಲಾಗ ಬೇರೆ ಆಗುತ್ತೆ. ಅವಾಗ ನಾವು ಕುಲ್ಲ ಟೈಮ್ದಾಗ ಬಂದಿದ್ವಿ, ಇವಾಗ ಏನು ಮಾಡಿದ್ವಪ್ಪ ಅಂದ್ರೆ ಸಂಕ್ರಮಣ ದಿನ ಬಂದೀವಲ್ಲ, ಹೀಗಾಗಿ ತುಂಬ ರಶ್ ಇರುತ್ತೆ ಇವತ್ತು. ಅದನ್ನೇ ನೋಡೋದು ಇವತ್ತು ಯಾವ ರೀತಿಯಾಗಿ ಇಲ್ಲಿ ಜನ ತುಂಬಿದಾರ, ಹೆಂಗದಾರ ಏನು ಅಂತ ಅಷ್ಟೇ. ಚಕ್ಲಿ ಬೇಕಂದ್ರೆ ಹೇಳ್ರಿ, ಪಟ್ಟ ಅಂತಂದು ಕೊಡ್ತೀನಿ ಅಂದೆರಡು. ಇಲ್ಲಿ ನೋಡ್ಬೋದು ಜನ ಯಾವ ರೀತಿ ತುಂಬಿದೆ ಅಂದರೆ ತುಂಬಿ ತೊಳಗ್ತಾ ಇದೆ ಸ್ನೇಹಿತರೆ. ಇವತ್ತು ಇಲ್ಲಿ ಊಟ ಮಾಡತ್ತೀರಿ, ದಯವಿಟ್ಟು ಪ್ಲಾಸ್ಟಿಕ್ಗಳನ್ನು ಯಾರು ಇಲ್ಲೇ ಬಿಟ್ಟು ಹೋಗ್ಬೇಡ್ರಿ, ತೊಗೊಂಡವ್ರಿ. ಯಾಕಂತಂದ್ರೆ ಇಲ್ಲಿ ದೇವಸ್ಥಾನ ಇರ್ತೈತಿ, ಹಾಳು ಮಾಡಬೇಡ್ರಿ ಅಂತ ಅನ್ನೋದೊಂದು ಉದ್ದೇಶ. ಅದಕ್ಕೆ ನಾವು ಕೂಡಲ ಸಂಗಮದಿಂದ ಡಿಸ್ಪ್ಯಾಚ್ ಆಗ್ತಾ ಇದ್ದೀವಿ ಸ್ನೇಹಿತರೆ, ನೋಡ್ತಿರ್ಬೋದು. ನೆಕ್ಸ್ಟ್ ನಾವು ಇವಾಗ ಎಲ್ಲಿಗೆ ಹೋಗೋಣ ಬಸ್ಸು? ಹಾಂ, ಹೊಟ್ಟೆ ಎಸ್ತದಂತ ಊಟ ಮಾಡ್ಕೊಂತೀವಿ. ಇವಾಗ ಟೈಮು 2 ಗಂಟೆ ಆಗಿದೆ ಸ್ನೇಹಿತರೆ. ಯಾ ನಮ್ಮನೆ ಬಿಸಿಲು ಐತಿ. ಇಷ್ಟು ದಿನ ಥಂಡಿ ಅಂದು ಸಾಕೈತಿ, ಸದ್ದು ಬಿಸಿಲು ಅನ್ನೋದಾಗೈತಿ. ನೋಡ್ಬೋದು ಎಷ್ಟು ಗಾಡಿಗಳು ಅದಾವೆ, ಏನು ಸುದ್ದಿ. ಸ್ನೇಹಿತರೆ, ಇವಾಗ ಆಲ್ಮಟ್ಟಿಗೆ ಬಂದುಬಿಟ್ಟಿದ್ದೀವಿ. ಆಲ್ಮಟ್ಟಿಗೆ ಬರೋಟ್ಲೆ ನಮಗೆಲ್ಲ ಕಾಲು ಕೈ ಎಲ್ಲ ಸುಸ್ತಾಗ್ಬಿಟ್ಟಾವೆ.
ಯಾಕಪ್ಪ ಅಂತಂದ್ರೆ ಬರೀ ಗಾಡಿ ಮ್ಯಾಗ ಅಡ್ಡಾಡೋದಾಗ್ಬಿಟ್ಟೈತಲ್ಲ, ಹಿಂಗಾಗಿ ಸುಸ್ತಾಗೈತಿ. ನಮ್ಮ ಬಸ್ಸು ನೋಡಿ ಎಷ್ಟು ಸರಿ ಬಿಟ್ಟ ನೋಡ್ರಿ ಅಂದ ತಾಸ್ನ್ಯಾಗ. ಈಗ ರಾಕ್ ಗಾರ್ಡನ್ ಅಂತ ಹೋಗ್ಬೇಕಂತ ಮಾಡೀವಿ. ನೋಡೋಣಂತ ಯಾವ ರೀತಿ ಗದ್ದೈತಿ ಏನು ತೋರಿಸ್ತೀವಿ ಬನ್ನಿ. ಏನು ಆಲ್ಮಟ್ಟಿ ಗಾರ್ಡನ್ ಒಳಗೆ ಎಂಟ್ರಿ ಹಾಕಿದ್ದೀವಿ, ನೋಡ್ಬಹುದು. ಈಗ ಆಲ್ಮಟ್ಟಿ ಗಾರ್ಡನ್ದಾಗ ಕುಂತೀವಿ, ನೋಡ್ಬೋದು. ನೀವೆಲ್ಲ ಸುತ್ತಮುತ್ತ ಇಟ್ಟತನ ನೋಡಿದ್ರಿ ವಾತಾವರಣ. ನಮ್ಮಲ್ಲೂ ನೋಡ್ರಿ ಸಾಕಾಗಿ ರಗಡ ಆಗಿಬಿಟ್ಟೈತಿ ಹುಡುಗಗೆ. ಈಗ ರೆಸ್ಟ್ ಮಾಡಕ್ ಒಂದು ನಿಮಿಷ ಕುಂತಿದೀವಿ, ನೋಡ್ಬೋದು. ಮಿಕ್ಕೈತಿ ಇವತ್ತು ನಮಗೆ ಕಾಲಂತೂ ನೋಡ್ಸಕತ್ ಬಿಟ್ಟಾವ. ನಮ್ಮ ಬಸ್ಸು ಮೂತಿ ನೋಡ್ರಿ ಸ್ವಲ್ಪ ಹಿಂಗೆ. ಇದು ಯಾರು ಬರೆದ ಕಥೆಯೋ ನೋಡ್ರಿ, ನೋಡ್ರಿ ನೋಡ್ರಿ ಯಾನಮ್ ನೋಡ್ರಿ ಸ್ನೇಹಿತರೆ. ಇವಾಗ ಗಾರ್ಡನ್ ನೋಡುದು ಆಗಿದೆ. ಬರೇ ಒಂದ್ ಕಡೆ ಕೂರ್ತಾ ಇಲ್ಲ, ನಾವು ಕೂರೋಕೆ ಬಂದಿಲ್ವಲ್ಲ, ಅದಕ್ಕೆ ಇಲ್ಲಿ ಒಳಗಡೆ ಒಂದು ದೇವಸ್ಥಾನ ಐತಿ, ನೋಡ್ಬೋದು. ನಾನು ನಿಮ್ಗೆ ಕಾಣೋದು ಸ್ವಲ್ಪ ಡಿಫ್ರೆಂಟ್ ಕಾಣತ್ತೀನಿ ಅಂತ ಅನ್ಸುತ್ತೆ. ಹಿಂಗೇನಾದರೂ ಕಾಣಿದಪ್ಪ ಅಂತಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಚಂದ್ರಾದೇವಿ ದೇವಸ್ಥಾನ ಆಲಮಟ್ಟಿ. ರೀಲ್ಸ್ ಮಾಡತ್ರಿ ನೋಡ, ಮಾಡ್ರಿ ನೋಡ. ಯಾವ್ದು ನೋಡ? ಹಾ, ಸಿಂಗರ ಹಾಡಾಡ್ತೀನಾಗತ್ತು. ಹಾ ಬಿಳಿ ನಮಗಂತ್ರು ಯಾರು ಹುಡುಗಿಯರು ಕೊಟ್ಟಿಲ್ಲ, ಇವ್ರು ನೀನು ಕೊಟ್ಟಿಲ್ಲ. ಆದ್ರ ಪ್ರಾಣಿ ಹುಡುಗಿ ಅಂತ ಕೊಟ್ಟಿಲ್ಲ, ಅಷ್ಟೇ ಸಾಕು ಭಗವಂತ. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು. ಅಕ್ಕಿ ಇಲ್ಲ, ಬೆಳೆ ಇಲ್ಲ, ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ಯಾರು ಯಾರವ ಏನಣ್ಣ? ಇಲ್ಲಿ ನೋಡ್ರಿ ಯಾನಮ್ನಿ ಜೋಕಾಲಿ ಆಡಕತ್ತಾರ ಆಲ್ಮಟ್ಟಿದೊಳಗ. ನಮ್ಮ ಹುಡುಗರು ಹೊಂಟಾವ್, ಇಲ್ಲಿ ಆಡ್ತಾವ, ಏನ್ ಮಾಡ್ತಾವ ಗೊತ್ತಿಲ್ಲ, ಕರ್ಕೊಂಡ್ ಮಾತ್ರ ಹೊಂಟಾವ್. ಸಾಗರ ಲಾಗ್ನೇ ಬನ್ನಿ ನಾವು. ಬರೀ ನಾವು ಜೋಕಾಲಿ ಆಡಕ್ ಬಂದಿವಿ, ಬರೀ ಹೊಸ ಕೂಡ ಹೋಗ್ಬರಿ. ಜೋಕಾಲಿ ಆಡ ಮರಿ, ಜೋಕಾಲಿ ಆಡ ಮರಿ, ಹೋಮರಿ.
ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಜೋಕಾಲಿ ಅಂತೂ ಶಿಸ್ತಾಡಿದ್ರಿ ಅಪ್ಪ, ಹುಡುಗರು ಎಲ್ಲರೂ ಸೇರಿ ಫುಲ್ ಎಂಜಾಯ್ ಮಾಡಿದ್ವಿ. ನಮಗಂತೂ ಫುಲ್ ಖುಷಿ ಅನಿಸ್ತು. ನೀವು ನೋಡಿದ್ರಲ್ಲ, ನಿಮ್ಗೆ ಹೆಂಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ನೋಡ್ಬೋದು ಗಿಡ್ಡ ಶಂಕರ ಇದ್ದಾನೆ ಅಲ್ಲಿ. ಬ್ರೋ ಬ್ರೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಕವಿತಾ ಮಮ್ಮಿ ಮುದ್ದೇಬೇಡ ಮಾತಾಡೋದು. ಎಲ್ರಿಗೂ ಬ್ಯಾಸರ ಆಗ್ಯದಂತೀರನ? ಬ್ಯಾಸರ ಆದ್ರೆ ಬರ್ರಿ ಆಲ್ಮಟ್ಟಿ ಪಂಪ್ನ್ಯಾಗ ಬೆಲ್ಲದ ಚಾ ಕುಡಿಯಾಕ ಸಿದ್ದೇಶ್ವರ ಬೆಲ್ಲದ ಚಾ ಅಂಗಡಿ ಬರ್ರಿ. ಒಂದ್ಸಾರಿ ಒಳಗೆ ಟೇಸ್ಟ್ ಹೆಂಗೈತೆ ಅಂತ ನೋಡ್ಕೊಂಡ್ ಬರೋಣ. ನಾವು ಚಾ ಕುಡಿಯೋಕಂತೇಳಿ ಚಾ ಕುಡಿಯೋಕೆ ಹೋದ್ವಿ. ಅವರು ಅಲ್ಲಿ ವಿಡಿಯೋ ಶೂಟ್ ಮಾಡತ್ತಿದ್ರು, ಹೀಗಾಗಿ ನಮ್ಮ ವಿಡಿಯೋದಾಗ ಬಂದ್ರು ನೋಡ್ರಪ್ಪ.